ಮುಂಜಾನೆಯ ಶುಭ ವಂದನೆಗಳನ್ನು ತಮ್ಮೆಲ್ಲರಿಗೆ ಹೇಳ್ತಾ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 85 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಗಾಣಿಗ ಸಮಾಜ ಇವತ್ತಿಗೂ ಕೂಡ ಶೋಷಣೆಗೊಳಗಾಗಿ ಹಿಂದುಳಿದ ವರ್ಗ ಸಮಾಜವಾಗಿರುವುದರಿಂದನೇ ಸರ್ಕಾರಗಳು ಈ ಸಮುದಾಯ ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಸಮಾಜ, ಹಿಂದುಳಿದಿರತಕ್ಕಂಥ ಸಮಾಜ ಅನ್ನೋದು ವರದಿಯನ್ನು ತರಿಸಿಕೊಂಡು ಯಾವತ್ತಿಗೂ ಕೂಡ ಸುಮಾರು ವರ್ಷಗಳ ಹಿಂದೆ ಗಾಣಿಗರು ಯಾವತ್ತಿಗೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿಲ್ಲ. ಸರ್ಕಾರಕ್ಕೆ ಟುವೆ ಕೊಡ್ರಿ ಅಂತ ಕೂಡ ಬೇಡಿಲ್ಲ. ಸರ್ಕಾರವನ್ನು ಕೆಡೀಲಿಕ್ಕೆ, ಸರ್ಕಾರವನ್ನು ಅಂಜಿಸಲಿಕ್ಕೆ ಯಾವುದೇ ವಿಧಾನಸಭೆಗಳನ್ನು ಮುತ್ತಿಗೆಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಗಾಣಿಗ ಸಮಾಜಕ್ಕೆ ಸರ್ಕಾರವೇ ತೀರ್ಮಾನ ಮಾಡಿ ವರದಿಯನ್ನು ತಯಾರಿಸಿ ಈ ಸಮುದಾಯವನ್ನ ನಿರ್ಗತಿಕ ಸಮಾಜ, ಹಿಂದುಳಿದ ವರ್ಗದ ಸಮಾಜ, ಶೋಷಣೆಗೊಳಗಾದ ಸಮಾಜ ಅಂತೇಳಿ ಗುರುತಿಸಿ ಟುವೆಯನ್ನು ಕೊಟ್ಟಿರ್ತಕ್ಕಂಥ. ಆದರೆ ಇವತ್ತು ಇನ್ನೂ ಕೂಡ ಸ್ವತಂತ್ರ ಬಂದ 50-60 ವರ್ಷಗಳ ನಂತರನೂ ಕೂಡ ಇನ್ನೂ ಈ ಸಮಾಜ ಮೇಲೆ ಬಂದಿಲ್ಲ ಅಂತಕ್ಕಂಥದ್ದನ್ನ ಮನಗಂಡು ಹಿಂದಿನ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮ ಅಂತಕ್ಕಂಥದ್ದು ನಿಗಮವನ್ನು ಮಾಡಿ ಈ ಸಮುದಾಯವನ್ನು ಮೇಲೆತ್ತಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನ ಅವರು ಪ್ರಯತ್ನವನ್ನು ಪಟ್ಟರು. ಆದರೆ 23ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸೋಲನ್ನು ಅನುಭವಿಸಿತು. ಆದರೆ ನಂತರ ಬಂದಿರತಕ್ಕಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಮಾರು ಗಾಣಿಗ ಸಮಾಜದ ಮತಗಳನ್ನು ಕೂಡ ಪಡ್ಕೊಂಡು ಅನೇಕ ಸಮಾರಂಭಗಳಲ್ಲಿ ಕೂಡ ಈ ಗಾಣಿಗ ಸಮಾಜದ ಆಶೀರ್ವಾದ ಕೂಡ ಇದೆ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳು ಹಾಗೂ ಸಿದ್ದರಾಮಯ್ಯನವರು ಕೂಡ ಅನೇಕ ಸಮಾರಂಭಗಳಲ್ಲಿ ಹೇಳಿರ್ತಕ್ಕಂಥ ನಿದರ್ಶನಗಳನ್ನು ನಾವೆಲ್ಲ ನೋಡ್ತಾ ಬಂದಿರತಕ್ಕಂಥದ್ದು. ಆದರೆ ಈವರೆಗೂ ಕೂಡ ಸನ್ಮಾನ್ಯ